ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ನಡೆಯುತ್ತಿರುವ ಸಿದ್ದರಾಮೇಶ್ವರ ಜಾತ್ರೆಯಲ್ಲಿ ಹಾಕಲಾಗಿದ್ದ ಬಸವೇಶ್ವರರ ಭಾವಚಿತ್ರದ ಬ್ಯಾನರ್ಗಳನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಕಳೆದ ಬುಧವಾರ ತಡರಾತ್ರಿ 2:30 ಸುಮಾರಿಗೆ ಈ ಪ್ರಕರಣ ನಡೆದಿದೆ ಎನ್ನಲಾಗ್ತಾ ಇದೆ. ಈ ಹಿನ್ನೆಲೆ ಇಲ್ಲಿನ ಬಸವ ಅಭಿಮಾನಿಗಳು ಕಿಡಿಗೇಡಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಗುರುವಾರ ರಾತ್ರಿ 8 ಗಂಟೆಗೆ ಬಸವ ಅಭಿಮಾನಿಗಳು ಬಸವಣ್ಣ ಮತ್ತು ಸಿದ್ದರಾಮೇಶ್ವರ ಭಾವಚಿತ್ರವಿರುವ ಬ್ಯಾನರ್ ಹಿಡಿದು ಮೆರವಣಿಗೆ ಮುಖಾಂತರ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಬಂದು ಬ್ಯಾನರ್ ಹರಿದಿರುವ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಳೆದ ಕೆಲ ವರ್ಷಗಳಿಂದ ಪ್ರತಿ ಬಾರಿಯೂ ಬ್ಯಾನರ್ ಹರಿದು ಹಾಕುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣ ನಡೆದರೆ ನಾವು ಸಹ ನೇರ ಉತ್ತರ ಕೊಡಬೇಕಾಗುತ್ತೆ. ಇಂತಹ ಪ್ರಕರಣಗಳಿಂದ ಊರಿಗೆ ಕೆಟ್ಟ ಹೆಸರು ಬರುವುದು ಬೇಡ. ಹೀಗಾಗಿ ಇದೇ ಕೊನೆ ಘಟನೆ. ಈ ರೀತಿ ಮುಂದುವರೆದ್ರೆ ಸರಿಯಲ್ಲ, ಘಟನೆಗೆ ಯಾರು ಹೊಣೆಗಾರರಾಗುವುದಿಲ್ಲ ಅಂತ ಬಸವ ಭಕ್ತರು ಸಿದ್ದರಾಮೇಶ್ವರ ದೇವಸ್ಥಾನದ ಮುಂದೆ ನಿಂತು ಬ್ಯಾನರ್ ಹರಿದಿರುವ ಕಿಡಿಗೇಡಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಘಟನೆ ಮಾತಾಡಬೇಕೆಂಬ ಉದ್ದೇಶ ಬೇರೆ ಉದ್ದೇಶ ಯಾವುದೇ ಇಲ್ಲ. ರಾತ್ರಿ ವಿಷಯಗಳು ಗ್ರಾಮ ಹರವರಲ್ಲಿ ಯಾರು ಹರವರು ಗೊತ್ತಾಗಲ್ಲ. ತನಿಖೆ ನೋಡಲ್ಲ. ಯಾಕೆ ಬಸವಣ್ಣಂದ್ರೆ ಯಾಕೆ ತಕಲೀಫ್ ಆಗತ್ವ, ಯಾಕೆ ಸಿದ್ದರಾಮೇಶ್ವರನ್ನ ಯಾಕೆ ತಕಲೀಫ್ ಆಗತ್ವ ಬೇಕು. ನಮಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಸುಮಾರು ವರ್ಷದಿಂದ